ನಮ್ಮದು ಕರ್ನಾಟಕದ KMF ನಂದಿನಿ ಏನಿದೆಯಲ್ಲ, ಇದು ದೇಶದ ಎರಡನೇ ಅತ್ಯಂತ ದೊಡ್ಡ ಸಹಕಾರಿ ರಂಗದ ಒಂದು ಹೈನುಗಾರಿಕಾ ಕ್ಷೇತ್ರ. ದೇಶದಲ್ಲಿ ಅಮೂಲ್ ಸಂಸ್ಥೆಯನ್ನು ಬಿಟ್ಟರೆ ನಮ್ಮದು ಎರಡನೇ ಅತಿ ದೊಡ್ಡ ಸಂಸ್ಥೆ ಆಗಿದೆ. ನಮ್ಮದು ವಾರ್ಷಿಕ ವಹಿವಾಟು ಸುಮಾರು 28,000 ಕೋಟಿ ಇದೆ. ಈಗ ಅಮೂಲ್ದು 1,00,000 ಕೋಟಿ ಇದೆ. ನಮ್ಮ KMF ನಂದಿನಿ ಒಕ್ಕೂಟ ಮತ್ತು ಫೆಡರೇಷನ್ ಎಲ್ಲವೂ ಸೇರಿ ಸುಮಾರು 28,182 ಕೋಟಿಯಷ್ಟು ವಹಿವಾಟು ನಡೀತಾ ಇದೆ. ಕಳೆದ ವರ್ಷ ಸುಮಾರು 24,937 ಕೋಟಿ ಇತ್ತು ನಮ್ಮದು ವಹಿವಾಟು. ಈ ವರ್ಷ 25-26ನೇ ಸಾಲಿನಲ್ಲಿ ನಮ್ಮ ವಹಿವಾಟು 27,648 ಕೋಟಿಯಷ್ಟು, ಆಲ್ಮೋಸ್ಟ್ ಬಹುತೇಕ 28,000 ಕೋಟಿಯಷ್ಟು ನಮ್ಮದು ವಹಿವಾಟು ಆಗಿದೆ. ಜೊತೆಗೆ ತಾವು ಹೇಳಿದಾಗೆ ನಾವು ನಮ್ಮ ಹಾಲು ಸಂಗ್ರಹಣೆಯನ್ನು ಕ್ರಮಬದ್ಧವಾಗಿ ವಿಲೇವಾರಿ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಂದರೆ 1 ಕೋಟಿ ಲೀಟರ್ ಹಾಲು ಬಂದರೂ ಕೂಡ ಅಷ್ಟು ಲೀಟರ್ನ ನಾವು ಯಾವುದೇ ವೇಸ್ಟ್ ಆಗದಾಗೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಮಾಡಿ ಅದನ್ನು ಗ್ರಾಹಕರಿಗೆ ತಲುಪಿಸ್ಬೇಕು ಮತ್ತು ಅದು ಕ್ರಮಬದ್ಧವಾಗಿ ವಿಲೇವಾರಿ ಆಗಬೇಕು ಅಂತ ಹೇಳಿ ನಾವು ಈಗಾಗಲೇ ಎಲ್ಲ ಗ್ರಾಹಕರಿಗೆ ಒಂದು ತಾಜಾ ಉತ್ಪನ್ನಗಳನ್ನು ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಚೀಸು, ಬಟರು, ಪನ್ನೀರ್ ಈ ಥರದ್ದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಕೂಡ ಮಾಡಿ ನಾವು ಎಲ್ಲ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಾವು ನಮ್ಮ ನೆರೆಹೊರೆಯ ರಾಜ್ಯಗಳು ಮತ್ತು ಉತ್ತರ ಭಾರತದ ರಾಜ್ಯಗಳು, ವಿಶೇಷವಾಗಿ ದೆಹಲಿನಲ್ಲೂ ಕೂಡ ನಾವು ನಮ್ಮ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ನಾವು ನಮ್ಮ ನಂದಿನಿಯ ಹಾಲು ಮತ್ತು ಹಾಲು ಉತ್ಪನ್ನಗಳನ್ನು ಹೆಚ್ಚು ರಫ್ತು ಮಾಡಬೇಕು, ವ್ಯವಹಾರವನ್ನು ಹೆಚ್ಚು ಮಾಡಬೇಕು ಮತ್ತು ಈ ಮುಖಾಂತರವಾಗಿ ಈ ನಾಡಿನ ರೈತರಿಗೆ ಹೈನುಗಾರಿಕೆಯೂ ಕೂಡ ಒಂದು ಒಳ್ಳೆಯ ಉದ್ಯಮ. ಇದನ್ನು ಕೂಡ ನಾವು ಚೆನ್ನಾಗಿ ಬಳಸಿದ್ರೆ ಆರ್ಥಿಕವಾಗಿ ಸದೃಢವಾಗ್ಬೋದು ಮತ್ತು ಸಶಕ್ತವಾಗಿ ಬೆಳೀಬೋದು ಅನ್ನೋದಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಇತ್ತೀಚೆಗೆ ನಾವು ದುಬೈ ದೇಶದಲ್ಲಿ ಕೂಡ ನಾವು ಅಲ್ಲಿ ಪಾರ್ಲರ್ನೂ ಮಾಡಿದ್ದೇವೆ ಮತ್ತು ನಮ್ಮ ಉತ್ಪನ್ನಗಳನ್ನು ಕೂಡ ಕಳಿಸ್ತಾ ಇದ್ದೇವೆ. ಸೌದಿ ಅರೇಬಿಯಾಗೆ ನಮ್ಮದು ತುಪ್ಪ ರಫ್ತು ಮಾಡಿದ್ದೇವೆ, ಆಸ್ಟ್ರೇಲಿಯಾಗೂ ಕೂಡ ರಫ್ತು ಮಾಡಿದ್ದೇವೆ ಮತ್ತು USA ಕೂಡ ನಾವು ತುಪ್ಪವನ್ನು ಈಗಾಗಲೇ ರಫ್ತು ಮಾಡ್ತಾಯಿದ್ದೀವಿ. ವ್ಯಾಪಾರ ಆಗ್ತಾಯಿದೆ. ಒಟ್ಟು 5 ದೇಶಗಳು. ಆದರೆ ಸರ್, ಕರ್ನಾಟಕ ಹೊರತುಪಡಿಸಿದರೆ ಬೇರೆ ರಾಜ್ಯಗಳು ದೇಶಗಳಿಗೆ ಹುಟ್ಟಿಸಿದೆ ಅಂದರೆ ಪರ್ಸೆಂಟೇಜ್ ಆಫ್ ಇದರಲ್ಲಿ ಬಿಸ್ನೆಸ್ ವೈಸಲ್ಲಿ ಅಂದರೆ ಕರ್ನಾಟಕದಲ್ಲಿ ಬಹುತೇಕ ಹೆಚ್ಚು ಪ್ರಮಾಣದ ವ್ಯವಹಾರ ವಹಿವಾಟು ಆಗ್ತಾ ಇರೋದು ನಮ್ಮದು ಕರ್ನಾಟಕದಲ್ಲಿ ಆಗ್ತಾಯಿದೆ. ಮತ್ತು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹಾಲು ಅಂದರೆ ಬಾಂಬೆ ನಗರದಲ್ಲಿ ನಾವು ಸುಮಾರು 2 ಲಕ್ಷ ಲೀಟರ್ ಹಾಲನ್ನು ಮಾರಾಟ ಮಾಡ್ತಾಯಿದ್ದೇವೆ. ಹೈದರಾಬಾದು, ಆಂಧ್ರ ಪ್ರದೇಶದ ಹೈದರಾಬಾದಲ್ಲೂ ಕೂಡ ನಾವು ಸುಮಾರು 2.5 ಲಕ್ಷದಷ್ಟು ಹಾಲನ್ನು ವ್ಯಾಪಾರ ಮಾಡ್ತಾಯಿದ್ದೇವೆ. ಪಕ್ಕದ ಕೇರಳ, ಪುದುಚೇರಿ ಮತ್ತು ತೆಲಂಗಾಣ, ತಮಿಳುನಾಡು ಇಲ್ಲೂ ಕೂಡ ನಾವು ವಹಿವಾಟು ಮಾಡ್ತಾಯಿದ್ದೇವೆ. ನಮ್ಮ ರಾಜ್ಯದ ವಹಿವಾಟಿಗೆ ಹೋಲಿಸ್ಕೊಂಡ್ರೆ ಶೇಕಡಾವಾರು ಸ್ವಲ್ಪ ಪ್ರಮಾಣ ಕಮ್ಮಿ ಇದೆ. ಬಟ್ ನಾವು ಅದನ್ನು ಪ್ರತಿ ದಿನ ಮತ್ತು ಪ್ರತಿ ಮಾಸಿಕವಾಗಿ ರಿವ್ಯೂ ಮಾಡ್ತಾಯಿದ್ದೀವಿ ಮತ್ತು ಅದನ್ನು ಹೆಚ್ಚು ಮಾಡಲಿಕ್ಕೆ ಏನು ಕ್ರಮಗಳು ತೊಗೋಬೇಕು ಅದನ್ನು ತೊಗೊಳ್ತಾ ಇದ್ದೀವಿ. ಸರ್, ಒಂದು KMF ಇರೋದು 2 ಚಾಲೆಂಜು. ಒಂದಂದರೆ ಹೊಸ ಬೇರೆ ಡೈರಿ ಪ್ರಾಡಕ್ಟ್ಗಳಾಗಿರ್ಬೋದು ವಿತರಣೆ ಮಾಡೋದು ಕೂಡ ಬರ್ತಾ ಇದ್ದಾರೆ. ಪ್ರೈವೇಟ್ ತುಂಬ ಅಗ್ರೆಸಿವ್ ಮಾರ್ಕೆಟಿಂಗ್ ಎಲ್ಲ ಮಾಡಿಕೊಂಡು. ಸೊ ನಮಗೇನೋ ಒಂದು ರೈತರ ಹಿತಾಸಕ್ತಿನೂ ಕಾಪಾಡಬೇಕು ನೀವು, ಜೊತೆಗೆ ಪ್ರೈಸಲ್ಲೂ ಪ್ರಾಫಿಟ್ ಇಟ್ಕೊಂಡು ಜೊತೆಗೆ ಕ್ವಾಲಿಟಿ ಸಪ್ಲೈ ಮಾಡಬೇಕು. ಸೊ ಇದನ್ನೆಲ್ಲ ಮೀರಿ ಈ ಪ್ರೈವೇಟ್ ಎಂಟಿಟಿ ಜೊತೆಗೆ ಕಾಂಪೀಟ್ ಮಾಡಬೇಕು. ಸೊ ಇದನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ? ಸೊ ಇದು ನಿಮಗೆ ಗೊತ್ತಿರೋ ಹಾಗೆ ಖಾಸಗಿ ರಂಗದಲ್ಲೂ ಕೂಡ ಸಾಕಷ್ಟು ಡೈರಿ ಉತ್ಪನ್ನಗಳು ಮಾರ್ಕೆಟಿಗೆ ಬಂದಿದೆ. ಅವರು ಕೂಡ ನಮಗೆ ಕಾಂಪಿಟೇಟಿವ್ ಆಗಿ ರೇಟನ್ನು ನಿಗದಿ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಅವರು ಕೂಡ ಕ್ರಮ ತೊಗೊತಾ ಇದ್ದಾರೆ. ವಿಶೇಷವಾಗಿ ಅವರು ಹೆಚ್ಚು ಮಾರ್ಜಿನ್ಗಳನ್ನು ಕೊಡುವಂಥದ್ದು ಮತ್ತು ಆಫರ್ಗಳನ್ನು ಕೊಡುವಂಥದ್ದು. ನಿಮಗೆ ಗೊತ್ತಿದೆ, ಖಾಸಗಿ ರಂಗದಲ್ಲಿರುವಂಥ ಕಂಪನಿಗಳು ಮಾರ್ಕೆಟಿಂಗ್ ಉದ್ದೇಶಕ್ಕಾಗಿಯೇ ಹೆಚ್ಚು ಬಂಡವಾಳವನ್ನು ಅವರು ನಿಗದಿ ಮಾಡ್ಕೊಂಡಿರ್ತಾರೆ ಅವ್ರ ಖರ್ಚಲ್ಲಿ. ಸೊ ನಮ್ಮದು ಸಹಕಾರಿ ರಂಗದ ಕ್ಷೇತ್ರ ಆಗಿರೋದ್ರಿಂದ ಮತ್ತು ಸರ್ಕಾರದ ಸ್ವಾಮ್ಯಕ್ಕೂ ಕೂಡ ಒಳಪಟ್ಟಿರೋದ್ರಿಂದ ನಾವು ನಮ್ಮ ಮಾರುಕಟ್ಟೆ ದರಗಳನ್ನು ಹೆಚ್ಚು ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಖಾಸಗಿ ರಂಗದವ್ರು ಏನು ಮಾಡ್ತಾರೆ, ಮಾರುಕಟ್ಟೆ ದರ ಕಮ್ಮಿ ಆದರೂ ಪರವಾಗಿಲ್ಲ, ಡೀಲರ್ಸ್ಗಳಿಗೆ ಮತ್ತು ಹೋಲ್ಸೇಲ್ ಡೀಲರ್ಸ್ಗಳಿಗೆ ಹೆಚ್ಚು ಮಾರ್ಜಿನ್ಗಳನ್ನು ಕೊಟ್ಟು ಅವರು ಲಾಭಾಂಶ ಕಡಿಮೆ ಆದ್ರೂ ಫಸ್ಟ್ ವಹಿವಾಟು ಇನ್ಕ್ರೀಸ್ ಆಗಲಿ ಅಂಥೇಳಿ ಅವರು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ನಾವು ಕೂಡ ಅದಕ್ಕೆ ಸರಿಸಾಟಿಯಾಗಿ ಅಷ್ಟೇ ಪ್ರಮಾಣದಲ್ಲಿ ನಾವು ಮಾರ್ಜಿನನ್ನು ಹೆಚ್ಚು ಮಾಡದೇ ಇದ್ದರೂ ಕೂಡ ಅಥವಾ ಅವರಿಗೆ ಲಾಭದಲ್ಲಿ ಹೆಚ್ಚು ಸಿಗದೇ ಇದ್ದರೂ ಕೂಡ ನಮ್ಮದು ಕ್ವಾಲಿಟಿ ಏನಿದೆಯಲ್ಲ ಉತ್ಪನ್ನಗಳು ಶುದ್ಧ ಮತ್ತು ಆರೋಗ್ಯಕರವಾದಂಥ ಯಾವುದೇ ಈ ಕಲಬೆರಕೆ ಇಲ್ಲದಂಥ ಒಂದು ತಾಜಾ ಉತ್ಪನ್ನಗಳನ್ನು ಗ್ರಾಹಕರಿಗೆ ಕೊಡ್ತಾ ಇರೋದ್ರಿಂದ ನೀವು ಮೊದಲೇ ಹೇಳ್ದಂಗೆ ನಮ್ಮ ನಂದಿನಿಯ ಉತ್ಪನ್ನಗಳ ಬಗ್ಗೆ ಹೆಚ್ಚು ಜನಗಳಿಗೆ ಒಂದು ಅಸ್ಮಿತೆ ಇದೆ.
ಹಾಗಾಗಿನೇ ನಮ್ಮ ಹಾಲಾಗಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾವುದೇ ಮನೆಗೆ ಹೋದರೂ ಕೂಡ ನಂದಿನಿ ಹಾಲು, ನಂದಿನಿ ಮೊಸರು, ನಂದಿನಿ ತುಪ್ಪ ಅಂಥೇಳಿ ಆ ಫೀಲಿಂಗ್ಸ್ ಇರೋದ್ರಿಂದ ನಾವು ಹೆಚ್ಚು ವಹಿವಾಟು ಮಾಡಲಿಕ್ಕೆ ನಮಗೆ ಗ್ರಾಹಕರಿಂದಲೂ ಹೆಚ್ಚು ಬಲ ಸಪೋರ್ಟ್ ಸಿಕ್ಕಿದೆ.